ಈ ವಲ್ಲಭದೇವ ಅವನಿಗೆ ತನ್ನ ರಾಜ್ಯಭಾರದಲ್ಲಿ ಜನಗಳು ಸುಖವಾಗಿದ್ದಾರಾ, ನೆಮ್ಮದಿಯಿಂದ ಇದ್ದಾರಾ ಅಂತ ತಿಳ್ಕೊಬೇಕು ಅಂತ ಮಾರುವೇಷದಲ್ಲಿ ಅವನು ರಾತ್ರಿಯಲ್ಲಿ ತನ್ನ ಒಂದು ರಾಜ್ಯವನ್ನು ನೋಡ್ಕೊಂಡು ಬರ್ತಾ ಇರ್ತಾನೋ. ಹೀಗೆ ಒಮ್ಮೆ ಒಂದು ರಾತ್ರಿ ತಾನು ಮಾರುವೇಷದಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಮನೆಯ ಜಗುಲಿಯಲ್ಲಿ ಒಬ್ಬ ವ್ಯಕ್ತಿ ಕುಳಿತಿರ್ತಾರೆ. ಇವರು ಅವ್ರನ್ನ ಹೋಗಿ ಮಾತಾಡಿಸ್ತಾರೆ, ಯಾರು ನೀವು ಏನು ಅಂತ. ಆಗ ಆ ವ್ಯಕ್ತಿ ಹೇಳ್ತಾನೆ, ನಾನು ಉತ್ತರದಿಂದ ಬರ್ತಾ ಇದ್ದೀನಿ, ಕಾಶಿ ಯಾತ್ರೆನ ಮುಗಿಸ್ಕೊಂಡು ಹೀಗೆ ಯಾತ್ರೆ ಮಾಡ್ತಾ ನಾನು ರಾಮೇಶ್ವರಕ್ಕೆ ಹೋಗಬೇಕಂತ ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಅವರೊಬ್ಬರು ಪಂಡಿತರು, ಜ್ಞಾನಿಗಳು ಅಂತ ಈ ರಾಜರಿಗೆ ಗೊತ್ತಾದಾಗ ಅವರು ಆ ಪಂಡಿತರ ಹತ್ರ ಕೇಳ್ತಾರೆ, ನೀವು ಈ ಯಾತ್ರೆಗಳನ್ನೆಲ್ಲ ಮಾಡಿ ಅಪಾರವಾದಂತಹ ಜ್ಞಾನ ಹಾಗೂ ಲೋಕ ಅನುಭವಗಳನ್ನ ಪಡ್ಕೊಂಡಿದ್ದೀರಾ, ನಿಮ್ಮ ಒಂದು ಅನುಭವಗಳಿಂದ ನನಗೇನಾದರೂ ಒಂದು ಒಳ್ಳೆಯ ಉಪದೇಶ ಮಾಡಿ ಅಂತ ಕೇಳ್ಕೊಳ್ತಾರೆ. ಆಗ ಆ ಪಂಡಿತರು ಒಂದು 4 ಸಾಲಿನ ಒಂದು ಶ್ಲೋಕವನ್ನು ಹೇಳ್ತಾರೆ. ಅದರ ಅರ್ಥ ಏನಿರುತ್ತಂದರೆ, ಮಳೆಗಾಲದಲ್ಲಿ 4 ತಿಂಗಳು ನೀನು ಆರಾಮಾಗಿರಬೇಕಾದ್ರೆ ಉಳಿದ 8 ತಿಂಗಳು ನೀನು ಕಷ್ಟಪಟ್ಟು ದುಡಿಬೇಕು. ಅದೇ ರೀತಿ ನೀನು ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡಬೇಕಂದ್ರೆ ಹಗಲಿನಲ್ಲಿ ಕಷ್ಟಪಟ್ಟು ದುಡಿಬೇಕು. ನಿನ್ನ ಮುಪ್ಪಿನ ಸಮಯದಲ್ಲಿ ನೀನು ನಿಶ್ಚಿಂತೆಯಿಂದ ಇರಬೇಕಂದ್ರೆ ಯೌವನದಲ್ಲಿ ನೀನು ಚೆನ್ನಾಗಿ ದುಡಿಬೇಕು. ಅದೇ ರೀತಿ ನಿನಗೆ ಪರಲೋಕದಲ್ಲಿ ನಿನಗೊಂದು ಸ್ಥಳ ದೊರಕಬೇಕಂದ್ರೆ ಇಹಲೋಕದಲ್ಲಿ ನೀನು ಅದಕ್ಕೆ ತಕ್ಕಂತೆ ನಡ್ಕೊಬೇಕು ಅಂತ ಈ 4 ಸಾಲುಗಳನ್ನು ಹೇಳ್ತಾರೆ ಅವರಿಗೆ. ಆಗ ರಾಜನ ಮನಸ್ಸಿನಲ್ಲಿ ಕೆಲವೊಂದು ಪ್ರಶ್ನೆಗಳು ಮೂಡುತ್ತೆ. ಅಂದರೆ ತಾನು ಒಬ್ಬ ರಾಜನಾಗಿ ಹಲವಾರು ಆಸ್ತಿ, ಸಂಪತ್ತು, ರಾಜ್ಯಭಾರ, ಅಧಿಕಾರ ಎಲ್ಲವನ್ನು ನೋಡಾಯಿತು. ಆದರೆ ಪರಲೋಕದಲ್ಲಿ ನನಗೆ ಸ್ಥಳ ದೊರಕಬೇಕಾದ್ರೆ ಈ ಒಂದು ಜೀವನದಲ್ಲಿ, ಈ ಒಂದು ಇಹಲೋಕದಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದೇ ರೀತಿ ಈ ಪರತತ್ವ ಅಂದ್ರೇನು, ದೇವರ ಸ್ವರೂಪ ಅಂದರೆ ಏನು, ಇದನ್ನೆಲ್ಲ ತಿಳ್ಕೊಬೇಕು ಅಂತ ಅವನಿಗೆ ಅನಿಸುತ್ತೆ. ಅವನು ಅರಮನೆಗೆ ಹೋದ್ಮೇಲೆ ತನ್ನ ರಾಜ ಪುರೋಹಿತರು, ಅವರ ಹೆಸರು ಶ್ರೀ ಸೆಲ್ವನಂಬಿ ಅಂತ, ಅವ್ರನ್ನ ಕರೆದು ಈ ರೀತಿ ನನಗೆ ದೇವರ ಸ್ವರೂಪವನ್ನು ತಿಳ್ಕೊಬೇಕು, ಪರತತ್ವವನ್ನು ತಿಳ್ಕೊಬೇಕು ಅಂತ ಅನ್ನಿಸ್ತಾ ಇದೆ, ಏನು ಮಾಡಬೇಕು ಅಂತ ಕೇಳ್ತಾರೆ. ಆಗ ಸೆಲ್ವನಂಬಿಯವರು ಅವ್ರಿಗೆ ಹೇಳ್ತಾರೆ, ನಿಮಗೆ ದೇವರಲ್ಲಿ ಈಗ ಭಕ್ತಿ ಉಂಟಾಗಿದೆ, ನೀವು ಪರತತ್ವವನ್ನು ತಿಳ್ಕೊಬೇಕು ಹಾಗೂ ದೇವರ ಸ್ವರೂಪವನ್ನು ತಿಳ್ಕೊಬೇಕು ಅಂತ ಬಯಸ್ತಾ ಇದ್ದೀರಾ, ಒಳ್ಳೆಯದು. ಅದಕ್ಕಾಗಿ ನಾವು ಏನು ಮಾಡಬಹುದು ಅಂದರೆ, ಒಂದು ಸರ್ವಧರ್ಮ ಅಥವಾ ಸರ್ವಮತ ಸಮ್ಮೇಳನವನ್ನು ಮಾಡೋಣ. ಅಲ್ಲಿ ಹಲವಾರು ಜ್ಞಾನಿಗಳು ಹಾಗೂ ಪಂಡಿತರನ್ನೆಲ್ಲ ಕರೆಸಿ ಅವರು ಹೇಳುವಂತಹ ವಿಷಯಗಳು, ಅದರ ಮೂಲಕ ನೀವು ಪರತತ್ವವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅವರು ಹೇಳೋದ್ರೊಳಗೆ ನಿಮಗೆ ಯಾವ ಒಂದು ಯಾರ ವಾದ ಅಥವಾ ಯಾವ ಮತ